ಸ್ನೇಹಿತರೆ, ರಾಜ್ಯ ರಾಜಕಾರಣದಲ್ಲಿ ಇದೀಗ 2028 ಆ ಸಂಖ್ಯೆ ತುಂಬಾನೇ ಓಡಾಡ್ತಾ ಇರುವಂತದ್ದು. ಯಾಕಂದ್ರೆ ಮೂರು ಪಕ್ಷದವ್ರನ್ನ ನೀವು ಗಮನಿಸಿ ನೋಡಿ, JDS, BJP, ಕಾಂಗ್ರೆಸ್ 2028 ಜಪ ಮಾಡ್ತಾ ಇರುವಂತದ್ದು. ಈಗಷ್ಟೇ 2 ವರ್ಷ ಆಗಿರುವಂತದ್ದು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಅದಾಗ್ಲೇ ಇನ್ನು 3 ವರ್ಷ ಬಾಕಿ ಇರುವಂತೆ ಇದೀಗ ಎಲ್ಲಾ ಪಕ್ಷಗಳು CM ಸ್ಥಾನದ ರೇಸ್ ನಲ್ಲಿ ಇದೀಗ ಓಡ್ತಾ ಇರುವಂತದ್ದು. ಅದರಲ್ಲಿ ಇದೀಗ ಮತ್ತೆ ಅಖಾಡಕ್ಕೆ ರಾಜಹುಲಿ BS ಯಡಿಯೂರಪ್ಪನವರು ಅಖಾಡಕ್ಕೆ ಧುಮುಕಿದ್ದಾರೆ. ಮತ್ತೊಂದು ಕಡೆ ಇದೇ ಟಗರು CM ಸಿದ್ದರಾಮಯ್ಯನವರ ಪಕ್ಷ ಇದೀಗ ಅಲಗಾಡುವಂತ ಒಂದೊಂದೇ ವಿಕೆಟ್ಗಳು ಪತನವಾಗುವಂತ ಮುನ್ಸೂಚನೆ ತೋರಿಸ್ತಾ ಇರುವಂತದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಈಗಾಗಲೇ BR ಪಾಟೀಲ್ ಅವರು, ಏನು ಆಳಂದ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ BR ಪಾಟೀಲ್ ಅವರು ಆಲ್ರೆಡಿ ದೊಡ್ಡ ಬಾಂಬ್ ಒಂದನ್ನ, ಆಡಿಯೋ ಬಾಂಬ್ ಅನ್ನ ಸಿಡಿಸಿದ ಮೇಲೆ ಸರ್ಕಾರಕ್ಕೆ ಇದೀಗ ತೀವ್ರವಾದಂತ ಮುಖಭಂಗ ಆಗಿರುವಂತದ್ದು. ಏನು ವಸತಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಆಪ್ತ ಮತ್ತು ಏನು ಆಳಂದ ಶಾಸಕರ ಆಡಿರುವಂತಹ ಆಡಿಯೋ ಇದೀಗ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ದೊಡ್ಡ ಕುತ್ತು ಬಂದಿರುವಂತದ್ದು. ಹಾಗೆ ರಾಜು ಕಾಗೆ, ಬೆಳಗಾವಿ ಜಿಲ್ಲೆಯ ಕಾಗವಾಡ ಏನು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತ ರಾಜು ಕಾಗೆ ಅವರು ಕೂಡ ಇದೀಗ ಸರ್ಕಾರದ ಮೇಲೆ ಆಪಾದನೆ ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೀವು ನಂಬೋದಕ್ಕೆ ಆಶ್ಚರ್ಯ ಅನ್ಸುತ್ತೆ. ಇದು ಯತ್ನಾಳ್ ಹೇಳ್ತಾ ಇರೋದು ಎಲ್ಲೋ ಒಂದ್ ಕಡೆ ಹಿರಿಯ ನಾಯಕರವರು, ಯತ್ನಾಳ್ ಅವರು ಹೇಳ್ತಾ ಇರೋದು ಇದಕ್ಕೆ ಅಂತ ಅನ್ಸುತ್ತೆ. ಇಂತಹ ಸ್ಥಿತಿಯನ್ನ, ಅಂದ್ರೆ ಇಂತಹ ಪರಿಸ್ಥಿತಿಯನ್ನ ಕಾಂಗ್ರೆಸ್ ತೀವ್ರವಾದಂತ ಒಂದು ಭ್ರಷ್ಟಾಚಾರ ಹಗರಣದಲ್ಲಿ ಮುಳುಗಿರುವಂತಹ ಹೊತ್ನಲ್ಲಿ BS ಯಡಿಯೂರಪ್ಪನಂತಹ ಅನುಪಸ್ಥಿತಿನಲ್ಲಿ BJP ಈಗ ನಾಯಕತ್ವದ ಕೊರತೆಯಿಂದಾಗಿ ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಮತ್ತು ಹಗರಣವನ್ನ ಬಯಲಿಗೆ ಎಳೆಯುವಲ್ಲಿ, ಹೋರಾಟ ಮಾಡುವಲ್ಲಿ, ಸಂಘಟನೆ ಮಾಡುವಲ್ಲಿ ನಿಜವಾಗ್ಲೂ ಈ BS ಯಡಿಯೂರಪ್ಪನವರು ಇದ್ದಿದ್ರೆ ಏನ್ ಬೇಕಂದ್ರೂ ತಿರುವು ಪಡ್ಕೊಂಡ್ಬಿಡ್ತಾ ಇತ್ತು. CM ಸಿದ್ದರಾಮಯ್ಯನವರೇ ಒಂದು ಪಕ್ಷ ರಾಜೀನಾಮೆ ಕೊಟ್ಟಿದ್ರು ಆಶ್ಚರ್ಯ ಪಡ್ಬೇಕಾಗಿರ್ತಿರ್ಲಿಲ್ಲ. ಜೊತೆಯಲ್ಲಿ ಇವತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನಿ ರಾಜೀನಾಮೆ ಕೊಟ್ಟು ಮನೆ ಕಡೆ ಹೋಗ್ಬೇಕಾಗಿತ್ತು. ಅಂತಹ ದಿಟ್ಟ ನಾಯಕ, ರಾಜಹುಲಿ ಅಂತಾನೆ ಕರ್ಸ್ಕೊಂಡಿದ್ದಂತ BS ಯಡಿಯೂರಪ್ಪನವರು ಇದ್ದಿದ್ರೆ ವಿಜೇಂದ್ರ ಅವರ ಸ್ಥಾನದಲ್ಲಿ, ಅಧ್ಯಕ್ಷ ಸ್ಥಾನದಲ್ಲಿ ಇಷ್ಟೊತ್ತಿಗೆ ಇವರೆಲ್ಲರೂ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ವೈಫಲ್ಯ, ಬಿಜೆಪಿಯ ವೈಫಲ್ಯವನ್ನ ಕಂಡೇ ಅಮಿತ್ ಶಾ ಮೊನ್ನೆ ಬೆಂಗಳೂರಿಗೆ ಬಂದಾಗ ಎಲ್ರಿಗೂ ಕೂಡ ಮುಖಕ್ಕೆ ಮಂಗಳಾರತಿ ಎತ್ತುವಂತ ಕೆಲಸ ಮಾಡ್ತಾರೆ. ತೀವ್ರವಾದಂತ BJP ದುರ್ಬಲವಾಗಿ ಇಲ್ಲಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡಿರುವಂತದ್ದು. ಒಂದು ಕಡೆ JDS ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ, ಮತ್ತೊಂದು ಕಡೆ ಕಾಂಗ್ರೆಸ್ ನ ವೈಫಲ್ಯಗಳನ್ನ ನೀವು ಬಯಲಿಗೆಳೆಯುವಲ್ಲಿ ವಿಫಲರಾಗಿದ್ದೀರಿ ಅಂತೇಳಿ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡು ಹೋಗಿರ್ತಾರೆ. ಕ್ಲಾಸ್ ತೆಗೆದುಕೊಂಡು BJP ಎಲ್ಲ ರಾಜ್ಯ ನಾಯಕರುಗಳಿಗೂ ಇವಾಗ ಅದನ್ನೇ ಪುನರುಚ್ಚಾರಣೆ ಮಾಡ್ತಾ ಇರುವಂತದ್ದು. ರೆಬಲ್ ನಾಯಕರಾದಂತ, ಈಗಾಗಲೇ BJPಯಿಂದ ಉಚ್ಚಾಟನೆಗೊಂಡಿರುವಂತ ಯತ್ನಾಳ್ ಅವರು ಕೂಡ ಇದನ್ನೇ ಹೇಳ್ತಾ ಇರೋದು. ಅಪ್ಪ ಮಕ್ಕಳ ಪಕ್ಷ ಇದು, ಅಪ್ಪ ಮಕ್ಕಳು ಎಲ್ಲಿವರೆಗೂ BS ಯಡಿಯೂರಪ್ಪ ಜೊತೆನಲ್ಲಿ ವಿಜೇಂದ್ರ ಎಲ್ಲಿಯವರೆಗೂ BJP ನಲ್ಲಿ ಇರ್ತಾರೆ, BJP ಅಲ್ಲಿವರೆಗೂ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ, BJP ಉದ್ಧಾರ ಆಗೋದಿಲ್ಲ ಅಂತೇಳಿ ಪದೇ ಇವರು ಇವತ್ತು ಏನ್ ಹೇಳ್ತಾರೆ ಅಂದ್ರೆ, ಸ್ಟೇಟ್ಮೆಂಟ್ ರಾಮ ಬಂದರೂ ಕೂಡ, ಅಯೋಧ್ಯೆಯಿಂದ ರಾಮ ಬಂದರೂ ಕೂಡ BJPಯನ್ನ ಕಾಪಾಡೋದಕ್ಕಾಗೋದಿಲ್ಲ, BJPನ ಅಧಿಕಾರಕ್ಕೆ ತರೋದಕ್ಕಾಗೋದಿಲ್ಲ, ಅಪ್ಪ ಮಕ್ಕಳು ಇಬ್ರು ಇದ್ರೆ ಅಂತ ಹೇಳಿ. ಸೊ ಇವರು ಯತ್ನಾಳ್ ಅವರು ಹೇಳ್ತಾ ಇರುವಂತದ್ದು. ಯತ್ನಾಳ್ ಅವರು ಎಷ್ಟೇ ಹೇಳಿದ್ರು ಕೂಡ ಈಗ ಮತ್ತೊಂದು ಹೊಸ ತಿರುವು ಏನಂದ್ರೆ, BS ಯಡಿಯೂರಪ್ಪನವರು ಮತ್ತೆ ಅಖಾಡಕ್ಕೆ ಇಳಿದಿರೋದು. ಬರ್ತೀನಿ ಅಂತ ಹೇಳಿದ್ದೇನೆ. ವಾರಕ್ಕೆ ಒಂದು ದಿವಸ ಒಂದೊಂದು ಜಿಲ್ಲೆಗೆ ಹೋಗ್ತೇನೆ. ಇನ್ನೊಂದು 3-4 ದಿವಸದಲ್ಲಿ ಬೇರೆ ಯಾವ ಜಿಲ್ಲೆಗೆ ಹೋಗಬೇಕು ಅಂತ ನಮ್ಮ ಮುಖಂಡರಿಗೆ ಹೇಳ್ತಾರೋ ಅಲ್ಲಿಂದ ನಾನು ಪ್ರವಾಸ ಮಾಡ್ತೇನೆ. ಪ್ರತಿ ವಾರ ಒಂದು ಜಿಲ್ಲೆಗೆ ಹೋಗಿ ಎಲ್ಲ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ, ಭ್ರಷ್ಟಾಚಾರದ ಹಗರಣಗಳ ಬಗ್ಗೆ ಇನ್ನೇನು ಮಾಹಿತಿಗಳಿದೆ ಎಲ್ಲ ಸಂಗತಿಗಳನ್ನು ನಾನು ಸಾರ್ವಜನಿಕ ಸಭೆ ಮಾಡಲ್ಲ, ಪ್ರಾರಂಭದಲ್ಲಿ ಕಾರ್ಯಕರ್ತರ ಸಭೆ ಮಾಡಿ ಕಾರ್ಯಕರ್ತರಿಗೆ ಮನವರಿಕೆಯನ್ನು ಮಾಡಿ ಅವರು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ಅವ್ರನ್ನ ಒಂದು ಜಾಗೃತಗೊಳಿಸುವಂಥ ಪ್ರಯತ್ನವನ್ನು ಮಾಡೋನಿದ್ದೇನೆ. ಮೊನ್ನೆ ಅಮಿತ್ ಶಾಜಿಯವ್ರು ಬಂದು ಭಾಳ ಬೈದಾರ ಸರ್, ನೀನು ಅಯೋಗ್ಯದಿ, ನಾಲಾಯಕದಿ, ಪಾಪ ಅವ್ರ ಅಪ್ಪ ಅಡ್ಡ ಹೇಳಕತ್ತಾನೆ BJP ಆಫೀಸಿಗೆ. ಅದಕ್ಕೆ ನಾನು ಏನಾರು ನನ್ನ ಮಗನ ಅಧ್ಯಕ್ಷ ತೆಗೆದುಬಿಟ್ರೆ ನಾ ಸಾಯ್ತೀನಿ, ನಾ ಜೀವಂತ ಇರೋದಿಲ್ಲ. ಈಗ ಹೊಸ ನಾಟಕ ಕಂಪನಿ ಚಾಲು ಆಗೈತೆ. ಇವ್ರು ಸಾಯಿದ್ರ ಸಲುವಾಗಿ BJP ಸಾಯಿ ಹೊಡಿಬಾರ್ದು ಕೇಂದ್ರದವ್ರು. ಇವ್ರು ಏನಾರು ಇವ್ರ ಕುಟುಂಬದ ಏನು ಜಗಳ ಇತ್ತೋ ನಮ್ಗೆ ಗೊತ್ತಿಲ್ಲ. ಅಂದ್ರೆ ಕರ್ನಾಟಕದಲ್ಲಿ ಅರಾಜಕತೆ ನಿರ್ಮಾಣ ಆಗಿದೆ. ಮುಂದಕ್ಕೆ ಸ್ವತಂತ್ರವಾಗಿ 130-140 ಸೀಟ್ಗಳನ್ನು ತರಬೇಕು ಅನ್ನೋದಾದರೆ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯಗಳಿದ್ದಾವೆ. ಯಾಕಂದರೆ ಇದನ್ನು ಪರಾಮರ್ಶೆ ಮಾಡಲಿಲ್ಲ ಅಂದರೆ ಮುಂದಕ್ಕೆ ದಿನಗಳಲ್ಲಿ ಭಾಳಷ್ಟು ಸಂಕಷ್ಟಗಳು ಒದಗಿ ಬರ್ತದೆ ಅನ್ನೋದು ನಮ್ಮ ಭಾವನೆ ಇದೆ. ಹಾಗಾಗಿ ಇವಾಗ ಇರ್ತಕ್ಕಂಥ ಆರ್ಗನೈಸೇಷನ್ನ ಮುಂದಕ್ಕೆ ತಗೊಂಡು ಹೋಗ್ತಾರಾ ಅಥವಾ ಏನು ಮಾಡ್ತಾರೆ ಅನ್ನೋ ನಿರ್ಧಾರ ವರಿಷ್ಠರಿಗೆ ಬಿಟ್ಟಿರ್ತಕ್ಕಂಥ ನಿರ್ಧಾರ. ನಮ್ಮ ವಾಯ್ಸನ್ನ ಇವಾಗ ಹೇಳಲಿಲ್ಲ ಅಂದರೆ ಒನ್ಸ್ ಇಟ್ ಈಸ್ ಬೀನ್ ಸೆಟ್ ಇನ್ ಮೋಷನ್,
ಆವಾಗ ಕನ್ಫರ್ಮ್ ಮಾಡಿ, ಐದರ್ ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ನಮಗೆ ಅವರಿಗೆ ಅಂತ ಅಲ್ಲ. ಮೊನ್ನೆ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಾಗ ಒಂದು ಖಡಕ್ ಆದಂತ ಸೂಚನೆಯನ್ನ ರಾಜ್ಯ ಬಿಜೆಪಿ ನಾಯಕರಿಗೆ ಕೊಡ್ತಾರೆ. ಅಲ್ಲಿ ಅಲರ್ಟ್ ಆದಂತ ಮೊದಲನೇ ಹೆಜ್ಜೆ ಅಂತ ಹೇಳ್ಬೋದು ಬಹುಶಃ BS ಯಡಿಯೂರಪ್ಪನವರು ಸೂಚನೆ ಕೊಟ್ಟು ಶಾ ಅವರು ಅಮಿತ್ ಶಾ ಅವರು ಸೂಚನೆ ಕೊಟ್ಟು ಹೋಗ್ತಾ ಇದ್ದಂಗೆ ನಾನು ಬಿಜೆಪಿ ಪಕ್ಷದಲ್ಲಿ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಬಿಜೆಪಿ ಪಕ್ಷದಲ್ಲಿ ಕುತ್ಕೊಂತೀನಿ, ಕಾರ್ಯಕರ್ತರ ಅಹವಾಲುಗಳೇನು, ನಾಯಕರುಗಳ ಸಮಸ್ಯೆಗಳನ್ನು ಎಲ್ಲವನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀನಿ, ಜೊತೆಯಲ್ಲಿ ರಾಜ್ಯ ಜಿಲ್ಲಾ ಪ್ರವಾಸ ಕೈಗೊಳ್ತೀನಿ. ಯಾವ ನಾಯಕರು, ಯಾವ ಶಾಸಕರು ಎಲ್ಲಿ ಕುಂದುಕೊರತೆ ಇದೆ, ಅವರ ಕ್ಷೇತ್ರದಲ್ಲಿ ಸಂಘಟನೆಗೆ ಯಾವ ಕ್ಷೇತ್ರದಲ್ಲಿ ವೀಕ್ ಇದೆ, ಯಾವ ಜಿಲ್ಲೆನಲ್ಲಿ ಬಿಜೆಪಿ ಒಂದಷ್ಟು ಕುಗ್ತಾ ಇದೆ, ಅಂತ ಕ್ಷೇತ್ರಗಳ ಪ್ರವಾಸ ನಾನು ಮಾಡುವ ಮೂಲಕ ರಾಜ್ಯದಲ್ಲಿ ಮತ್ತೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವ 2028ಕ್ಕೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಇವತ್ತು BS ಯಡಿಯೂರಪ್ಪನವರು ಬಿಜೆಪಿಯ ಕಚೇರಿನಲ್ಲಿ ಕಾಣಿಸ್ಕೊಂಡಿರುವಂಥದ್ದು. ಮುಖ್ಯವಾಗಿ ಸರ್ಕಾರದ ವೈಫಲ್ಯಗಳು ಏನೇನಿದೆ ಇವಾಗ ಪ್ರೆಸೆಂಟ್ ಈಗ ನಡೀತಾ ಇರುವಂತ ಏನು ಸರ್ಕಾರದ ಹಗರಣಗಳಾಗಿರ್ಬೋದು, ಲಂಚಾವತಾರಗಳಾಗಿರ್ಬೋದು, ಈ ಎಲ್ಲವನ್ನು ಬಯಲಿಗೆಳೆಯುವಂತ ಕೆಲಸವನ್ನ ಸಂಘಟನೆಯ ಮುಖಾಂತರ, ಹೋರಾಟದ ಮುಖಾಂತರ, ಕಾಂಗ್ರೆಸ್ನ ಮುಖವಾಡವನ್ನ ಬಯಲಿಗೆಳೆಯುವಂತ ಕೆಲಸವನ್ನು ಕೂಡ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಮಾಡ್ತೀವಿ, ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರುವಲ್ಲಿ ಹೋರಾಟವನ್ನ ನಡೆಸ್ತೀನಿ ಅಂತ ಹೇಳಿ ಎಲ್ಲ ಒಂದ್ ಕಡೆ BS ಯಡಿಯೂರಪ್ಪನವರು ಹೇಳುವ ಮೂಲಕ ವಿಜಯೇಂದ್ರನ ಮಗನ ಪರವಾಗಿ ಅಖಾಡಕ್ಕೆ ಧುಮುಕಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೊಂದ್ ಕಡೆ ನಾನು ಆಗ್ಲೇ ಹೇಳಿದಾಗೆ ಇವ್ರದ್ದು ಇದ್ದಿದೆ ಯತ್ನಾಳ್ ಅವರು ಯಾವಾಗ್ಲೂ ಕೂಡ ಒಂದ್ ಕಡೆ ಮೋದಿ ಅವ್ರನ್ನ ಹೊಗಳ್ತಾರೆ, ಕೇಂದ್ರದಲ್ಲಿ ಮೋದಿ ಅವರು ಇರಬೇಕು, ಹಿಂದುತ್ವ ಉಳಿಬೇಕು, ಭಾರತ ದೇಶದಲ್ಲಿ ಹಿಂದುತ್ವ ಉಳಿಬೇಕು ಅಂದ್ರೆ ಇಲ್ಲಿ ಮೋದಿ ಅವರು ಕೇಂದ್ರದಲ್ಲಿ ಇರಲೇಬೇಕು ಅಂತ ಒಂದ್ ಕಡೆ ಹೇಳ್ತಾರೆ. ಮಗದೊಂದು ಕಡೆ ಅಪ್ಪ ಮಗ ವಿಜೇಂದ್ರ ಅವರು ಈ ರಾಜ್ಯಕ್ಕೆ, ಈ ಬಿಜೆಪಿಗೆ ದೊಡ್ಡ ಕಳಂಕ, ಅವ್ರ ಪಕ್ಷದಿಂದ ಹೋದ್ರೆ ಮಾತ್ರ ಬಿಜೆಪಿ ಪಕ್ಷ ಉದ್ಧಾರ ಆಗುತ್ತೆ, ಅಧಿಕಾರಕ್ಕೆ ಬರುತ್ತೆ ಎನ್ನುವಂತ ಹೇಳಿಕೆಗಳನ್ನ ಓದಲ್ಲಿ ಬಂದಲ್ಲಿ ಸದಾ ಕೊಡ್ತಾನೆ ಇರ್ತಾರೆ. ಇವ್ರ ಜೊತೆಯಲ್ಲಿ ಇವತ್ತು ಕುಮಾರ್ ಬಂಗಾರಪ್ಪನವರು ಕೂಡ ಹೇಳಿರುವಂಥದ್ದು, ಇಲ್ಲಿ ನಾವು ಸ್ವತಂತ್ರವಾಗಿ ಕುಮಾರ್ ಬಂಗಾರಪ್ಪನವರು ಹೇಳಿರುವಂತ ಬಹಳ ಗಂಭೀರವಾದಂತ ವಿಚಾರವನ್ನ ಇಲ್ಲಿ ಒಪ್ಕೊಳ್ಬೇಕು. ಯಾಕಂದ್ರೆ ನಾವು ರೆಬೆಲ್ ನಾಯಕರು ಆಳು ಮೂಳು ಏನೇ ಹೇಳಿದ್ರು ಕೂಡ ಕುಮಾರ್ ಬಂಗಾರಪ್ಪನವರು ಏನ್ ಹೇಳ್ತಾರೆ, ಸ್ವತಂತ್ರವಾಗಿ ಇವತ್ತು ಬಿಜೆಪಿ ರಾಜ್ಯದಲ್ಲಿ ಹೆಂಗಿದೆ ಅಂದ್ರೆ JDS ಬಿಟ್ರೆ ನಮಗೆ 2028ಕ್ಕೆ ಬೇರೆ ಗತಿ ಇಲ್ಲ, ಅನಿವಾರ್ಯ ಜೆಡಿಎಸ್ ಇದ್ರೇನೆ ನಾವು ಅಧಿಕಾರಕ್ಕೆ ಬರೋದು, ಜೊತೆಯಲ್ಲಿ ಹೆಚ್ಚಿನ ಸಂಖ್ಯೆಯನ್ನ 2028ಕ್ಕೆ ಗೆಲ್ಲೋದಕ್ಕೆ ಸಾಧ್ಯ. ಜೊತೆಯಲ್ಲಿ BBMP ಎಲೆಕ್ಷನ್, ಮುಂದಿನ ದಿನಗಳಲ್ಲಿ BBMP ಎಲೆಕ್ಷನ್ ಬರ್ತಾ ಇದೆ, ಮುಗಿದೊಂದು ಕಡೆ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರುತ್ತೆ. ಹಾಗಾಗಿ JDS ಒಟ್ಟಿಗೆ ಹೋದ್ರೆ ಮಾತ್ರ ನಾವು, JDS ನಮಗೆ ಅನಿವಾರ್ಯ, JDS ಜೊತೆಗೆ ಹೋದ್ರೆ ಮಾತ್ರ ನಾವು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿಗೆ ಬರೋದಕ್ಕೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದಾರಲ್ಲ, ಇದನ್ನೇ ವಿರೋಧ ಮಾಡ್ತಾ ಇರುವಂತದ್ದು ಏನ್ ರೆಬಲ್ ನಾಯಕರ ಗುಂಪು ಇದೇ ಬೇಡ ಅಂತ ಹೇಳ್ತಾ ಇರೋದು. ಅವ್ರ ಮಾತು ಕೂಡ ಒಪ್ಲೇಬೇಕು. ಕುಮಾರ್ ಬಂಗಾರಪ್ಪನವರು ಅದನ್ನೇ ಇವತ್ತು ಮರು ಉಚ್ಚರಿಸಿರುವಂಥದ್ದು. ಬೇಡ, ಬಿಜೆಪಿಗೆ ತನ್ನದೇ ಆದಂತ ಒಂದು ಸಂಘಟನಾ ಶಕ್ತಿ ಇದೆ. ವಿಜೇಂದ್ರ ಅವರನ್ನ ಹೊರತುಪಡಿಸಿ ಯಡಿಯೂರಪ್ಪನವರ ಹೆಸರನ್ನ ಅವರು ಕುಮಾರ್ ಬಂಗಾರಪ್ಪ ತಗೊಳ್ತಾ ಇಲ್ಲ ಎಲ್ಲೂ ಕೂಡ. ಬಟ್ ವಿಜೇಂದ್ರನ ಹೊರತುಪಡಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬೇರೆಯವರನ್ನ ಕೂರಿಸಿ ಪಕ್ಷವನ್ನ ಸ್ವತಂತ್ರವಾಗಿ ಅಧಿಕಾರಕ್ಕೆ ತರುವಲ್ಲಿ 2028ರಲ್ಲಿ ನಾವು ಸಂಘಟನೆ ಮಾಡೋಣ ಬನ್ನಿ ಎನ್ನುವಂತ ಆ ಒಂದು ಏನು ಬೇಡಿಕೆಯನ್ನ ಈ ಹಿಂದೆಯೂ ಕೂಡ, ಅಂದ್ರೆ ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಪ್ರಹ್ಲಾದ್ ಜೋಶಿ ಅವರ ಮುಂದೆ ಕೂಡ ಇವರೆಲ್ಲರೂ ಕೂಡ ಹೇಳಿದ್ದು ಅದನ್ನೇ. ಜೊತೆಯಲ್ಲಿ ಸೋಮಣ್ಣ ಅವರ ಮುಂದೆ ಕೂಡ, ಸೋಮಣ್ಣ ಅವರ ಗಮನಕ್ಕೂ ಕೂಡ ಅವತ್ತು ಸೋಮಣ್ಣ ಅವರು ಕೂಡ ಈ ಒಂದು ಏನು ರೆಬಲ್ ನಾಯಕರ ಗುಂಪಿನಲ್ಲಿ ಕಾಣಿಸ್ಕೊಳ್ತಾರೆ, ಅವ್ರ ಮನೆಗೆ ಹೋಗಿರ್ತಾರೆ ಅಲ್ಲಿ. ಬಟ್ ಪ್ರಹ್ಲಾದ್ ಜೋಶಿ ಅವ್ರಿಗೆ ಅವ್ರು ಸಬೂಬ್ ಕೊಡೋದೇ ಬೇರೆ ಸೋಮಣ್ಣ ಅವ್ರನ್ನ. ಇದನ್ನು ಪಕ್ಕಕ್ಕಿಟ್ಟು ನಾವು ಮಾತನಾಡೋದಾದ್ರೆ ಸೋಮಣ್ಣ ಅವ್ರ ಹತ್ರನೂ ಕೂಡ ಈ ರೆಬೆಲ್ ನಾಯಕರ ತಂಡ ಹೇಳುತ್ತೆ, ಇಲ್ಲ ನಾವು ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಬೇಕಂದ್ರೆ ವಿಜೇಂದ್ರ ಅವ್ರನ್ನ ನಾವು ಬಿಟ್ಟು ಪಕ್ಷವನ್ನ ಪ್ರಬಲವಾಗಿ ಸಂಘಟನೆ ಮಾಡೋಣ ರಾಜ್ಯದಲ್ಲಿ ಅಂತ ಹೇಳಿ. ಇನ್ನು ಈಶ್ವರಪ್ಪ ಅವರಾಗಿರ್ಬೋದು, ಈಶ್ವರಪ್ಪ ಅವ್ರನ್ನ ಮತ್ತೆ ಬಿಜೆಪಿಗೆ ಕರೆತಂದ್ರೆ ಒಂದಷ್ಟು ಲಾಭ ಇದೆ ಎನ್ನುವಂತ ಮಾತುಗಳು ಕೂಡ ಅಲ್ಲಿ ನಡೀತಾ ಇರುವಂಥದ್ದು. ಇನ್ನು ಜಗದೀಶ್ ಶೆಟ್ಟರ್ನ ನಾವು ಆಲ್ರೆಡಿ ಪಕ್ಷಕ್ಕೆ ಬರ್ಮಾಡ್ಕೊಂಡಿದ್ದಾಯ್ತು. ಲಕ್ಷ್ಮಣ್ ಸವದಿ ಅದು ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಕೂಡ ಒಂದು ಮಾಧ್ಯಮದವರು ಕೇಳಿದಂತ ಪ್ರಶ್ನೆಗೆ, ಸರ್ 2028ಕ್ಕೆ JDS ಮತ್ತು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಟಾಂಗ್ ಕೊಡ್ತಾರೆ. ಇಲ್ಲ, 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ. ಅಂದ್ರೆ ಸವದಿ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ, ದೂರ ಪ್ರಯಾಣಿಸ್ಬಿಟ್ಟಿದ್ದಾರೆ. ಬಿಜೆಪಿಯಿಂದ ಜಾಸ್ತಿನೇ ಅಂತರವನ್ನು ಕಾಯ್ದುಕೊಂಡಿರುವಂತದ್ದು. ಈಶ್ವರಪ್ಪ ಅವ್ರನ್ನ ಬಿಜೆಪಿಗೆ ಕರೆತಂದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ ಸವದಿ ಅವ್ರನ್ನ ಮತ್ತೆ ಬಿಜೆಪಿಗೆ ಕರೆತರುವಲ್ಲಿ ಬಹಳ ಕಷ್ಟ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮಗದೊಂದು ಕಡೆ ಈಗ
ಈಗ 2028ಕ್ಕೆ PS ಯಡಿಯೂರಪ್ಪನವರ ಆ ರಣತಂತ್ರ ಹೆಂಗಿದೆ ಅಂತ ಹೇಳಿದ್ರೆ, ಶತಾಯ ಗತಾಯ ವಿಜಯೇಂದ್ರನನ್ನ ಬಿಜೆಪಿಯ ಆ ಒಂದು ಅಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಸಬೇಕು. ಮಗದೊಂದು ಕಡೆ ಬಿಜೆಪಿಯನ್ನ 2028ಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವ ಮುಖೇನ ಮಗನನ್ನ ಮುಖ್ಯಮಂತ್ರಿ ಮಾಡುವ ಕನಸನ್ನ ಕಾಣ್ತಾ ಇದ್ದಾರೆ. ಬಟ್ ಎಲ್ಲೂ ಕೂಡ ಬಹಿರಂಗವಾಗಿ ಹೇಳಿಲ್ಲ, ಹೇಳೋದಕ್ಕೆ ಹೋಗಿಲ್ಲ. BS ಯಡಿಯೂರಪ್ಪನವರಾಗಿರ್ಬೋದು ಅಥವಾ ಬೇರೆಯವರಾಗಿರ್ಬೋದು. ಬಟ್ ಅಂತರಾಳದಲ್ಲಿ ಮಗನನ್ನ ಮುಖ್ಯಮಂತ್ರಿಯನ್ನಾಗಿ ಕಾಣುವಂತ ಆಸೆ ಹಂಬಲ ಈ ವಯಸ್ಸಿನಲ್ಲಿ ತಂದೆಗೆ ಇರೋದು ಸಹಜ, ತಪ್ಪಲ್ಲ. ಬಟ್ ಯತ್ನಾಳ್ ಇದನ್ನೇ ಹೇಳ್ತಾ ಇರೋಂಥದ್ದು. ಇಲ್ಲಿ ಬಿಜೆಪಿನಲ್ಲಿ ಯಾವ್ದಾದ್ರು ಒಂದು ಮುಖ ತೋರಿಸಿ, ಬಿಜೆಪಿಯಲ್ಲಿ ಮುಖ್ಯಮಂತ್ರಿ ಆಗುವಂತ ಒಂದು ಲಕ್ಷಣವನ್ನ ತೋರಿಸಿ ನೋಡೋಣ ಅಂತ ಹೇಳಿ ಅದಕ್ಕೆ ವ್ಯಂಗ್ಯ ಮಾಡ್ತಾ ಇರುವಂತದ್ದು. ಇಲ್ಲಿ ಬಿಜೆಪಿಯ ಆ ಸ್ಟ್ರಾಟರ್ಜಿ ಏನಿದೆಯಲ್ಲ, ಈಗ ರಾಜವಲಿ BS ಯಡಿಯೂರಪ್ಪನವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳಿರುವಂಥದ್ದು, ಮತ್ತೆ ಆಕ್ಟಿವ್ ಆಗ್ತಾ ಇರುವಂತಹ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಬಿಜೆಪಿಗೆ ಇದು ಒಂದು ದೊಡ್ಡ ಶಕ್ತಿ ತುಂಬುವಂತಹ ಲಕ್ಷಣಗಳು ಗೋಚರಿಸ್ತಾ ಇವೆ. ಯಾಕಂದ್ರೆ ಈ ಹಿಂದಿನ ಚುನಾವಣೆ ನೋಡೋದಾದ್ರೆ ಬಿಜೆಪಿ ನಿಜಕ್ಕೂ ಮಕಾಡೆ ಮಲಗಿತ್ತು ಅಂತಾನೆ ಹೇಳ್ಬೋದು. ಕೇವಲ ಬಿಜೆಪಿ 66 ಸ್ಥಾನವನ್ನ ಗೆಲ್ಲೋದಕ್ಕೆ ಅಷ್ಟೇ ಸಾಧ್ಯವಾಗಿತ್ತು. ಇನ್ನು JDS 19 ಸ್ಥಾನವನ್ನ ಅಷ್ಟೇ ಗೆಲ್ಲೋದಕ್ಕೆ ಸಾಧ್ಯವಾಗಿತ್ತು. ಈ ಎರಡೂ ಪಕ್ಷಗಳ ವೈಫಲ್ಯವನ್ನ ಕಾಂಗ್ರೆಸ್ ಇಲ್ಲಿ ಚೆನ್ನಾಗಿ ಎನ್ಕ್ಯಾಶ್ ಮಾಡ್ಕೊಳ್ತು ಅಂತ ಹೇಳ್ಬೋದು. 35+1 ಪಕ್ಷೇತರರು ಸೇರಿ 36 ಸೀಟ್ಗಳನ್ನ ಇಲ್ಲಿ ಕಾಂಗ್ರೆಸ್ ಗಳಿಸ್ಕೊಳ್ಳುತ್ತೆ. ಅದ್ರ ಜೊತೆನಲ್ಲಿ 3 ಬೈ ಎಲೆಕ್ಷನ್ ಬರುತ್ತೆ. 3 ಬೈ ಎಲೆಕ್ಷನ್ ನಲ್ಲೂ ಕೂಡ ಸಿಗ್ಗಾವಿ ಮತ್ತೆ ಸಂಡೂರು, ಇನ್ನೊಂದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ. ಈ 3 ಬೈ ಎಲೆಕ್ಷನ್ ನಲ್ಲೂ ಕೂಡ ಕಾಂಗ್ರೆಸ್ ಅದ್ಭುತವಾದಂತ ಒಂದು ಜಯಬೇರಿಯನ್ನ ಬಾರಿಸುತ್ತೆ, ವಿಜಯವನ್ನ ತನ್ನದಾಗಿಸ್ಕೊಳ್ಳುತ್ತೆ. ಸೊ ಹಂಗ್ ನೋಡೋದಾದ್ರೆ 139 ಸೀಟ್ ಕಾಂಗ್ರೆಸ್ ಪಾಲಾಗುತ್ತೆ. ಅದರಲ್ಲಿ -1 ಬಳ್ಳಾರಿಯ ಹಗರಣದಲ್ಲಿ ತಗಲಾಕೊಂಡ ನಾಗೇಂದ್ರ ಅವರ ಆ ಒಂದು ಕ್ಷೇತ್ರ. ಸೊ ಆ ಒಂದು ಕ್ಷೇತ್ರದ ರಾಜೀನಾಮೆಯಿಂದಾಗಿ 38 ಅದೇ 39ರಲ್ಲಿ -1 ಆದ್ರೆ 30 ವಾಲ್ಮೀಕಿ ಹಗರಣದಲ್ಲಿ ತಗಲಾಕೊಳ್ತಾರಲ್ಲ ನಾಗೇಂದ್ರ ಅವರು. ಸೊ ಹಂಗಾಗಿ ಆ ಒಂದು ಕ್ಷೇತ್ರ ಹೋದ್ರೆ 138 ಸೀಟುಗಳು ಕಾಂಗ್ರೆಸ್ನ ಬತ್ತಳಿಕೆಯಲ್ಲಿ ಇರುವಂಥದ್ದು. ಸೊ ಈ ಲೆಕ್ಕಾಚಾರದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾನೇನಾದ್ರೂ ಎಂಟ್ರಿ ಕೊಟ್ರೆ BS ಯಡಿಯೂರಪ್ಪನವರ ಇದು ಸ್ಟ್ರಾಟರ್ಜಿ, ತಂತ್ರಗಾರಿಕೆ. ನಾನು ಬಂದ್ರೆ ರಾಜ್ಯದಲ್ಲಿ ಪ್ರವಾಸ ಮಾಡಿದ್ರೆ ಒಂದಷ್ಟು ಕಾರ್ಯಕರ್ತರನ್ನ ಹುರಿದುಂಬಿಸಿ ನಾಯಕರುಗಳನ್ನೆಲ್ಲ ಒಗ್ಗೂಡಿಸಿ 2028ಕ್ಕೆ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಂತಹ ಕನಸನ್ನ ಕಾಣ್ತಾ ಇದ್ದಾರೆ. ಇದು ರೈಟ್ ಟೈಮ್ ಅನ್ಸುತ್ತೆ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ಎಲ್ಲೋ ವೀಕ್ ಆಗ್ತಾ ಬರ್ತಾ ಇದೆ ನೋಡಿ. ಹಳೆ ಯಡಿಯೂರಪ್ಪನವರು ಕಳೆದೋಗ್ಬಿಟ್ಟಿದ್ದಾರೆ. ಇಲ್ಲಿ ಇನ್ನೊಂದ್ ಕಡೆ ಅವರಲ್ಲೇ ಬಣಗಳ ಬಡಿದಾಟ, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ಅಥವಾ DK ಶಿವಕುಮಾರ್ ಅವರ ಬಣ ಆಗಿರ್ಬೋದು. ಸೊ DK ಶಿವಕುಮಾರ್ CM ಆಗುವಂತ ಕನಸು ಕಾಣ್ತಾ ಇರುವಂಥದ್ದು. ಇವೆಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಮಯವಾಗಿರುವಂಥದ್ದು. ಸ್ವಪಕ್ಷದವರೇ ಕಾಂಗ್ರೆಸ್ನ ಭ್ರಷ್ಟಾಚಾರ ಹಗರಣಗಳನ್ನ ಬಯಲಿಗೆಳಿತಾ ಇರುವಂಥದ್ದು. BR ಪಾಟೀಲ್ ಮತ್ತೆ ರಾಜು ಕಾಗೆ ಅವರು. ಹೀಗೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿರುವಂತ ಈ ಒಂದು ಹೊತ್ತಿನಲ್ಲಿ BS ಯಡಿಯೂರಪ್ಪನವರು ರೈಟ್ ಟೈಮ್ಗೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟು ಒಂದು ಬಿಜೆಪಿಗೆ ಶಕ್ತಿ ತುಂಬುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಮತ್ತೆ ಎಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ರೀತಿ ರಣವ್ಯೂಹದಲ್ಲಿ ಚಕ್ರವ್ಯೂಹದಲ್ಲಿ ಅಭಿಮಾನ್ಯು ಆಗ್ಬಿಡ್ತಾರೆ ಎನ್ನುವಂತ ಲಕ್ಷಣ ಗೋಚರಿಸ್ತದೆ. ಯಾಕಂದ್ರೆ ಒಬ್ಬರೇ ಒಂಟಿ ಹೋರಾಟ ಅಂತ ಹೇಳ್ಬೋದು ಇದು. ಬಂದಲ್ಲಿ ಓದಲ್ಲಿ ಕಾರ್ಯಕರ್ತರು ಉರಿದುಂಬಿಸ್ತಾ ಇದ್ದಾರೆ, ಕಾರ್ಯಕರ್ತರು ಜನ ಸೇರ್ತಾ ಇದ್ದಾರೆ, ಜನಸಾಗರ ಎಲ್ಲವೂ ಓಕೆ. ಬಟ್ ನೀವು ನೋಡಿ ನಿಖಿಲ್ ಕುಮಾರಸ್ವಾಮಿಯಿಂದ ಯಾವೊಬ್ಬ JDS ನ ನಾಯಕರುಗಳು ಕೂಡ ಕಾಣಿಸ್ಕೊಂತ ಇಲ್ಲ. ಒಟ್ಟಾರೆ ಈ ಒಂದು JDS ನ ಒಂದಷ್ಟು ಗೊಂದಲಗಳು, ಕಾಂಗ್ರೆಸ್ನ ಹಗರಣ ಮತ್ತು ಈ ಒಂದು ಲಂಚಾವತಾರ ಮತ್ತೆ ಈ ವೈಫಲ್ಯತೆಗಳಿದೆಯಲ್ಲ, ಕಾಂಗ್ರೆಸ್ನ ನಾಯಕರುಗಳ ಆ ಒಳ ಗೊಂದಲಗಳು, ಇದನ್ನೆಲ್ಲವನ್ನು ಎನ್ಕ್ಯಾಶ್ ಮಾಡಿಕೊಂಡು ಬಿಜೆಪಿ ತನ್ನ ಅಸ್ತಿತ್ವವನ್ನ ರಾಜ್ಯದಲ್ಲಿ ಹೆಚ್ಚಿಸಿಕೊಂಡು 2028ಕ್ಕೆ ಅಧಿಕಾರಕ್ಕೆ ಬರುವಲ್ಲಿ BS ಯಡಿಯೂರಪ್ಪನವರ ಎಂಟ್ರಿ ರಣತಂತ್ರಿಕೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನೋಡ್ತಾ ಇರಿ ಪ್ರತಿಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.